ಕಡಲೆಬೇಳೆ ಬೋಂಡ ಮಾಡ್ತಾಯಿದ್ದೀನಿ. ಇದನ್ನು ಒಂದು 4-5 ಗಂಟೆ ನೆನೆಸಿಟ್ಕೋಬೇಕು. ಇದನ್ನು ನಾನು ಬೆಳಗ್ಗೆ ನೆನೆಯೋಕ್ಕೆ ಹೋಗಿದ್ದೆ, ಇವಾಗ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಒಂದು 2 ಸ್ಪೂನಷ್ಟು ನೀರು ಹಾಕಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಅದಕ್ಕೆ ಸಬ್ಬಸಿಗೆ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇಂಗ್ರೀಡಿಯೆಂಟ್ಸ್ ಇಷ್ಟನ್ನು ಹಾಕ್ಬೇಕು. ಇದಕ್ಕೆ ಸೋಡಾ ಗಿಡ ಏನು ಹಾಕಲ್ಲ ಸ್ನೇಹಿತರೆ. ನಾನು ತುಂಬ ಚೆನ್ನಾಗಿ ಬರುತ್ತೆ ಕಡಲೆಬೇಳೆ ಪಕೋಡ. ಇದಕ್ಕೊಂದು ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಎಣ್ಣೆ ಬಿಸಿ ಆಗಿದೆ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ಫಸ್ಟ್ ಜಾಸ್ತಿ ಉರಿ ಕೊಡಿ, ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇದನ್ನು ಇಲ್ಲ ಒಳಗೆ ಬೇಯೋದಿಲ್ಲ, ರೆಸಿಪಿ ಆಗೋದಿಲ್ಲ. ಇದು ಒಂದೇ ಮೆತ್ತಗೆ ಹಾಕ್ಬೇಕು. ಕಡಲೆಬೇಳೆ ಪಕೋಡನಲ್ಲ ಇದು, ಪುಡಿ ಆಗಿಬಿಡುತ್ತೆ. ನೀವು ಉಂಡೆ ಥರ ಮಾಡಿ ಹಾಕ್ತಿದ್ರಿ ಇದನ್ನು.